Hi guys, welcome to Toss and Talk. ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ್ ಪ್ರೀ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ನಂದು ಚಾನಲ್ದು ಇಂಟ್ರೊಡಕ್ಷನ್ ವಿಡಿಯೋ ಇನ್ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ನೋಡ್ಕೊಬನ್ನಿ. ಈ ಗೇಮ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ಶ್ರೀಲಂಕಾದಲ್ಲಿ ಪ್ರೇಮದಾಸ ಕ್ರಿಕೆಟ್ ಸ್ಟೇಡಿಯಂ. ಸಾಯಂಕಾಲ 7 o'clockಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈ ಸ್ಟೇಡಿಯಮ್ದು ಸ್ವಲ್ಪ ಹಳೆ ಸ್ಟ್ಯಾಟ್ಸ್ ತೆಗೆದು ನೋಡಿದ್ರೆ ವರ್ಲ್ಡ್ ಕಪ್ಗಿಂತ ಮುಂಚೆ 10 ಗೇಮ್ ಏನು ನಡೆದಿದೆ ಅದರಲ್ಲಿ 9 ಬಂದುಬಿಟ್ಟು ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ ಆ್ಯಂಡ್ 1 ಮ್ಯಾಚ್ ಮಾತ್ರ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ. ಆ್ಯಂಡ್ ಹಳೆ ಸ್ಟ್ಯಾಟ್ಸ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಈ ವರ್ಲ್ಡ್ ಕಪ್ ಅಂತ ತೊಗೊಂಡ್ರೆ ಓವರಾಲ್ 5 ಮ್ಯಾಚ್ ನಡೆದಿದೆ ಈ ವರ್ಲ್ಡ್ ಕಪ್ಪಲ್ಲಿ. ಅದರಲ್ಲಿ 5-5 ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಆಲ್ಔಟ್ ಆಗೋಗಿದ್ದಾರೆ ರನ್ಸ್ನ ಚೇಸ್ ಮಾಡೋಕ್ಕಾಗ್ದಲೇ. ನೆಕ್ಸ್ಟು ಈ ಸ್ಟೇಡಿಯಮ್ದು ವಿನ್ನಿಂಗ್ ಸ್ಕೋರ್ ಅಂತ ಬಂದಾಗ 175+ ಯಾರು ಸ್ಕೋರ್ ಮಾಡ್ತಾರೆ, ಹೈ ಚಾನ್ಸಸ್ ಆಫ್ ವಿನ್ನಿಂಗ್ ಅಂತಲೇ ಹೇಳಬೇಕು. ಯಾಕಂದರೆ ಈ ಪರ್ಟಿಕ್ಯುಲರ್ ವರ್ಲ್ಡ್ ಕಪ್ ಅಂತ ಸ್ಟ್ಯಾಟ್ಸ್ ತೆಗೆದು ನೋಡಿದಾಗ 175+ ಯಾರು ಸ್ಕೋರ್ ಮಾಡಿದ್ದಾರೆ ಅವ್ರು ಗೆಲ್ಲೋ ಚಾನ್ಸಸ್ ತುಂಬ ಹೈ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟೀಮು ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು 170+, 180+ ಸ್ಕೋರ್ ಮಾಡಿಬಿಟ್ಟು ಗೆಲ್ಲೋದಕ್ಕೆ ಆ್ಯಂಡ್ ಡಿಫೆಂಡ್ ಮಾಡೋದಕ್ಕೆ ಅವ್ರು ಸ್ಟ್ರಗಲ್ ಮಾಡಿದ್ರೆ 100% ಆ ಟೀಮ್ದು ಬೌಲಿಂಗ್ ಮಿಸ್ಟೇಕ್ ಅಂತಲೇ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಈ ಸ್ಟೇಡಿಯಮ್ದು ಸ್ಪಿನ್ನರ್ಸ್ ಆ್ಯಂಡ್ ಪೇಸರ್ಸ್ ಎಕಾನಮಿ ಅಂತ ಬಂದಾಗ ಸ್ಪಿನ್ನರ್ಸ್ ಎಕಾನಮಿ ಬಂದುಬಿಟ್ಟು 7.32 ಆ್ಯಂಡ್ ಪೇಸರ್ಸ್ ಎಕಾನಮಿ ಬಂದುಬಿಟ್ಟು 8.74. ಆ್ಯಂಡ್ ನ್ಯೂಜಿಲೆಂಡ್ ಆಗಲಿ ಪಾಕಿಸ್ತಾನ ಆಗಲಿ ಮ್ಯಾಚ್ನ ಗೆಲ್ಲಬೇಕಂದ್ರೆ 3 ಫೇಸಸ್ನೂ ಯೂಟಿಲೈಸ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಫೇಸ್ ಬಂದುಬಿಟ್ಟು ಪವರ್ ಪ್ಲೇ. ಇದರಲ್ಲಿ ಒಂದು 2 ವಿಕೆಟ್ಸ್ ಹೋದ್ರೂ ಪರವಾಗಿಲ್ಲ ಅಂತ 50-2 ಆರ್ 55-2 ಇದ್ರೂ ಅದೊಂಥರ ಒಳ್ಳೆ ಸ್ಟಾರ್ಟು. ಆ್ಯಂಡ್ ಮಿಡಲ್ ಓವರ್ಸಲ್ಲಿ ಸ್ಟ್ರೈಕ್ ರೊಟೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ 7 to 15 ಓವರ್ಸ್. ಏನಕ್ಕಂದರೆ ತುಂಬ ದೊಡ್ಡ ಗ್ರೌಂಡ್ ಇದು ಕೊಲಂಬೋದಲ್ಲಿ, ಎಲ್ಲ ಬಾಲ್ನು ಅಟ್ಯಾಕ್ ಮಾಡ್ತೀನಿ, ಬಿಗ್ ಶಾಟ್ಸ್ ಹೊಡಿತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಮಿಡಲ್ ಓವರ್ಸಲ್ಲಿ 15 ಓವರ್ಸ್ ಅಷ್ಟೊತ್ತಿಗೆ 120 ಫಾರ್ 3 ಆರ್ 120 ಫಾರ್ 4 ಇದ್ದರೆ ಇದೊಂಥರ ತುಂಬ ಒಳ್ಳೆ ಸ್ಕೋರು. ಆ್ಯಂಡ್ ಲಾಸ್ಟ್ 5 ಓವರ್ಸು ಈಸಿಯಾಗಿ 50 to 60 ರನ್ಸ್ ಬರುತ್ತೆ. ಸೊ 175 to 180 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಪ್ಲೇಯಿಂಗ್ 11ಗೆ ಬಂದ್ಬೇಡ. ಸೊ ಅವರು ಯಾವ ಥರ ಹೋಗ್ಬೋದು ಅಂತ ನಾನು ಪಾಕಿಸ್ತಾನ್ ಮತ್ತು ನ್ಯೂಜಿಲೆಂಡದ್ದು ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ನಮ್ಮ ಪ್ರಕಾರ ಏನೇನು ಚೇಂಜ್ ಮಾಡಿದ್ರೆ ಒಳ್ಳೆಯದು ಅಂತ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಪ್ಲೇಯಿಂಗ್ 11 ಅವ್ರು ಯಾವ್ಯಾವ ಥರ ಹೋಗ್ತಾರೆ ಅಂತ ಡಿಸ್ಪ್ಲೇ ಮಾಡ್ತೀನಿ. ನಿಮಗೂ ಏನಾದರೂ ಈ ಪ್ಲೇಯಿಂಗ್ 11ನಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನೀವು ಕಮೆಂಟ್ ಮಾಡಿ. ಸೊ ಫಸ್ಟ್ ಇದರಲ್ಲಿ ನ್ಯೂಜಿಲೆಂಡ್ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಲೋಕಿ ಫರ್ಗಸನ್ / ಕೈಲ್ ಜೆಮಿಸನ್ ಏನಕ್ಕೆ ಹಾಕಿದ್ದೀನಿ ಅಂದರೆ, ಲೋಕಿ ಫರ್ಗಸನ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಅವರು ವಾಪಸ್ಸು ನ್ಯೂಜಿಲೆಂಡಿಗೆ ಹೋಗಿದ್ದಾರೆ, ಅವ್ರಿಗೆ ಮಗು ಹುಟ್ಟಿದೆ ಅಂತ. ವಾಪಸ್ ಬಂದಿದ್ದಾರಾ ಇಲ್ವಾ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ. ಸೊ ಕೈಲ್ ಜೆಮಿಸನ್ ಆಡೋ ಚಾನ್ಸಸ್ ತುಂಬ ಹೈ ಇದೆ. ಆ್ಯಂಡ್ ನೆಕ್ಸ್ಟು ನನ್ನ ಪ್ರಕಾರ ಏನು ಚೇಂಜ್ ಮಾಡಬೇಕು ಅಂದರೆ ಜೇಮಿ ನೀಶಮ್ ಬದಲು ಇಷ್ಟು ದಿನ ಚೇಂಜ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಇಷ್ಟು ದಿನ ಆಡಿಸ್ದೇ ಇರೋದೇ ಅದೊಂಥರ ಸರ್ಪ್ರೈಸು. ಜೇಮಿ ನೀಶಮ್ಮು ಫಾರ್ಮಲ್ಲಿಲ್ಲ. ಒಂದು 2-3 ಇಯರ್ಸಿಂದ ನೋಡಿದ್ರೆ ನ್ಯೂಜಿಲೆಂಡಿಗೆ ಅವ್ರು ಅಷ್ಟೊಂದು ಏನೂ ಮಾಡಿಲ್ಲ. ಸೊ ಸ್ವಲ್ಪ ದಿನ ಜೇಮಿ ನೀಶಮ್ನ ಬಿಟ್ಟರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಕೊಲಂಬೋ ಅಂತ ಪಿಚ್ಚಿಗೆ ಬಂದಾಗ ಜೇಮಿ ನೀಶಮ್ ಕೈಲಿ ಬೌಲಿಂಗೂ ಮಾಡ್ಸೋಕ್ಕಾಗೋದಿಲ್ಲ. ಯಾಕಂದರೆ ಬೌಲಿಂಗ್ ಮಾಡಿದ್ರೆ ಅವರು ಅಪೋನೆಂಟ್ಸು ಈಸಿಯಾಗಿ ಸ್ಕೋರ್ ಮಾಡ್ತಾರೆ. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಅವರಿಗೆ ಅಷ್ಟು ಕ್ಲಿಯರ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ. ರನ್ನ ಬಾಲ್ಗಿಂತ ಜಾಸ್ತಿನೇ ತೊಗೋತಾರೆ. ಸೊ ಇಂಥ ಇದರಲ್ಲಿ ಜೇಮಿ ನೀಶಮ್ ಬದಲು ಇಷ್ಟು ದಿನ ಆಡಿಸ್ಬೇಕು ಅಂತ ನಂಗೆ ಅನಿಸುತ್ತೆ. ಸೊ ಇನ್ನು ಬೇರೆ ಏನೂ ಚೇಂಜಸ್ ಇಲ್ಲ. ಆ್ಯಂಡ್ ಇವಾಗ ಪಾಕಿಸ್ತಾನ್ ಪ್ಲೇ 11 ಬಗ್ಗೆ ಮಾತಾಡೋಣ. ಸೊ ಇವ್ರ ಪ್ಲೇಯಿಂಗ್ 11 ಬಗ್ಗೆ ನೋಡೋಂಗಿದ್ರೆ ಬಾಬರ್ ಆಜಮ್ ಬದಲು ಅಬ್ರಾರ್ ಅಹಮದ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮ್ಯಾಚಸ್ ಬಾಬರ್ ಆಜಮ್ ಡ್ರಾಪ್ ಆದರೂ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಯಾಕಂದರೆ ಅವ್ರು T20 ಅಂತ ಬಂದಾಗ ಸಿಕ್ಕಾಪಟ್ಟೆ ಡಾಟ್ಸ್ ಆಡ್ತಾರೆ. ಆ್ಯಂಡ್ ಬಾಬರ್ ಆಜಮ್ನ ಬ್ಯಾಟಿಂಗಿಗೆ ಯಾರೂ ಕಳಿಸ್ತಾನೇ ಇಲ್ಲ. ಏನಕ್ಕಂದರೆ ಲಾಸ್ಟ್ ಗೇಮ್ ಅಂತ ನೋಡಿದಾಗ ಇವ್ರು ಏನು ಆಡಿದ್ರು ಗೆದ್ದರು ಪಾಕಿಸ್ತಾನವರು, ಬಟ್ ನಮೀಬಿಯಾ ಮೇಲೆ
ಬಾಬರ್ ಆಜಮ್ ಬರಲೇ ಇಲ್ಲ ಬ್ಯಾಟಿಂಗಿಗೆ. ಅವ್ರಿಗಿಂತ ಮುಂಚೆ ಉಸ್ಮಾನ್ ಖಾನು, ಶಾದಾಬ್ ಖಾನು, ಫಾಹಿಮ್ ಅಶ್ರಫ್ ಇವರೆಲ್ಲ ಬಂದರು. ಸೊ ಫಸ್ಟು ನಂಬರ್ 3 ಆಡ್ತಾಯಿದ್ರು. ಆಮೇಲೆ ನಂಬರ್ 3 ಆಕ್ಯುಪೈ ಸಲ್ಮಾನ್ ಆಗ ಮಾಡಿದ್ರು. ಅದಾದಮೇಲೆ ನಂಬರ್ 4ಗೆ ಹೋದರು. ಲಾಸ್ಟ್ ಗೇಮ್ ಅಂತೂ ನಂಬರ್ 4ಗೆ ಕಳಿಸ್ಲೇ ಇಲ್ಲ. ಸೊ ಅವ್ರ ಬದಲು ಅಬ್ರಾರ್ ಅಹಮದ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅವ್ರು ಯಾವತ್ತಿದ್ರೂ ಮ್ಯಾಚ್ ವಿನ್ನರೇನೆ ಅಬ್ರಾರ್ ಅಹಮದ್. ಏನೋ ಒಂದು ಮ್ಯಾಚ್ ಏನೋ ಚೆನ್ನಾಗಿ ಆಡಲಿಲ್ಲ ಅವ್ರು ಅಷ್ಟೇ. ಬಟ್ ಇವ್ರು ಬಾಬರ್ ಆಜಮ್ನ ಡ್ರಾಪ್ ಮಾಡ್ತಾರಾ ಇಲ್ವಾ ಅದು ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಡ್ರಾಪ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಸ್ಲೈಟ್ ಎಡ್ಜ್ಗೆ ಹೊರಟೋಗೋಣ. ನನ್ನ ಪ್ರಕಾರ ಪಾಕಿಸ್ತಾನಗೆ ಸ್ಲೈಟ್ ಎಡ್ಜ್ ಇದೆ. ಆ್ಯಂಡ್ ಐ ಗೋ ವಿತ್ 52 ಆ್ಯಂಡ್ 48 ಫಾರ್ ನ್ಯೂಜಿಲೆಂಡ್. ಏನಕ್ಕಂದರೆ ಕಂಪೇರ್ ಟು ನ್ಯೂಜಿಲೆಂಡು ಪಾಕಿಸ್ತಾನ ಹತ್ರ ತುಂಬ ಒಳ್ಳೆ ಸ್ಪಿನ್ ಅಟ್ಯಾಕ್ ಇದೆ ಆ್ಯಂಡ್ ವೆರೈಟೀಸ್ ಆಫ್ ಸ್ಪಿನ್ ಅಟ್ಯಾಕ್ಸ್ ಇದೆ. ಇವಾಗ ನಾವು ಕೊಲಂಬೋಲ್ಲಿ ಏನು ನೋಡ್ತಾ ಇದ್ದೀವಿ, ಸೊ ತುಂಬ ಚೆನ್ನಾಗೇ ಬೌಲಿಂಗ್ ಮಾಡಿದ್ದಾರೆ ಪಾಕಿಸ್ತಾನದವರು. ಆ್ಯಂಡ್ ನ್ಯೂಜಿಲೆಂಡ್ ಅವರಿಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಿದೆ ಅಂದರೆ ಸೈಫರ್ಟು, ಫಿನ್ ಆಲೆನ್ನು, ರಚಿನ್ ರವೀಂದ್ರ ಇವರೆಲ್ಲ ಚೆನ್ನಾಗಿ ಆಡ್ತಾರೆ, ಎಕ್ಸ್ಪ್ಲೋಸಿವ್ ಬ್ಯಾಟರ್ಸು ಕರೆಕ್ಟು. ಬಟ್ಟು ಸ್ಪಿನ್ನರ್ಸ್ ಅಂತ ಬಂದಾಗ ಅವರು ತುಂಬ ಸ್ಟ್ರಗಲ್ಲೇ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಕಾಲು ಬರಲ್ಲ, ಫೀಟ್ ಯೂಸ್ ಮಾಡ್ಕೊಂಡು ಆಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಥ ಇದರಲ್ಲಿ ಡ್ಯಾರೆಲ್ ಮಿಚೆಲ್ ಅವರು ಏನಾದರೂ ಕ್ಲಿಕ್ ಆದರೆ ಒಂದು ಚಾನ್ಸ್ ಇದೆ. ಆ್ಯಂಡ್ ರಚಿನ್ ರವೀಂದ್ರಗೆ ಸ್ವಲ್ಪ ಯೂಸ್ ಮಾಡ್ಕೊಂಡು ಆಡೋಕ್ಕೆ ಬರುತ್ತೆ ಫೀಟ್ನ, ಅಷ್ಟು ಬಿಟ್ಟರೆ ಇನ್ನು ಯಾರಿಗೂ ಅಷ್ಟು ಕರೆಕ್ಟಾಗಿ ಸ್ಪಿನ್ನರ್ಸ್ನ ಕರೆಕ್ಟಾಗಿ ಆಡೋಕ್ಕೆ ಬರೋದಿಲ್ಲ. ಏನಾದ್ರು ಪೇಸ್ ಕೊಟ್ಟರೆ ಫಿನ್ನಲ್ಲೇನು ಟಿಮ್ ಸೈಫರ್ಟ್ ಎಲ್ಲ ಹೊಡಿತಾರೆ, ಬಟ್ ಸ್ಪಿನ್ನರ್ಸಿಗೆ ಯಾವತ್ತಿದ್ರೂ ಸ್ಟ್ರಗಲ್ ಮಾಡಿದ್ದಾರೆ. ಆ್ಯಂಡ್ ಪಾಕಿಸ್ತಾನವರು ತುಂಬ ಚೆನ್ನಾಗೂ ಪರ್ಫಾರ್ಮ್ ಮಾಡಿರೋದ್ರಿಂದ ಕೊಲಂಬೋನಲ್ಲಿ ಬೌಲಿಂಗ್ ಅಂತ ಬಂದಾಗ ಸೊ ಸ್ಲೈಟ್ ಎಡ್ಜು ನಾನು ಪಾಕಿಸ್ತಾನ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ನೀವು ತಿಳಿಸಿ, ನೀವು ಶೇರ್ ಮಾಡಿ. ಆ್ಯಂಡ್ ಪ್ಲೇಯಿಂಗ್ 11 ನಿಮ್ಮ ಪ್ರಕಾರ ಯಾವ್ಯಾವ ಥರ ಇರಬೇಕು ಅನ್ನೋದನ್ನ ತಿಳಿಸಿ. ಸೊ ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ. ಆ್ಯಂಡ್ ಇದ್ರ ಗೇಮ್ ಚೇಂಜರ್ಸ್ ಅಂತ ಬಂದಾಗ ನನ್ನ ಪ್ರಕಾರ ಪಾಕಿಸ್ತಾನ ಅಂತ ಬಂದಾಗ ಸಲ್ಮಾನ್ ಅಲಿ ಆಗ, ಯಾಕಂದರೆ ಒಳ್ಳೆ ಪ್ಲೇಯರು ನಂಬರ್ 3 ಇವಾಗ ಬರ್ತಾ ಇದ್ದಾರೆ. ಬಟ್ ಹೊಡೆದ್ಬಿಟ್ಟು ಬೇಗ ಔಟ್ ಆಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತು ಗೇಮ್ನ ಹೆಂಗೆ ಡೀಪಾಗಿ ತೊಗೊಂಡೋಗ್ಬೇಕು ಅಂತ. ಸೊ ನನ್ನ ಪ್ರಕಾರ ಗೇಮ್ ಚೇಂಜರ್ಸು ಸಲ್ಮಾನ್ ಅಲಿ ಆಗ. ಆ್ಯಂಡ್ ನ್ಯೂಜಿಲೆಂಡ್ ಅಂತ ಬಂದಾಗ ನನ್ನ ಪ್ರಕಾರ ಡ್ಯಾರೆಲ್ ಮಿಚೆಲ್. ಯಾಕಂದರೆ ನಾನು ಇವಾಗಿನ್ನ ಹೇಳಿದೆ ಸ್ಪಿನ್ನರ್ಸಿಗೆ ಅವರೊಬ್ಬರೇ ಕರೆಕ್ಟಾಗಿ ಫೀಟ್ ಯೂಸ್ ಮಾಡ್ಕೊಂಡು ಆಡೋದು ಅಂತ. ಸೊ ನನ್ನ ಪ್ರಕಾರ ಗೇಮ್ ಚೇಂಜರ್ ಬಂದುಬಿಟ್ಟು ನ್ಯೂಜಿಲೆಂಡ್ಗೆ ಡ್ಯಾರೆಲ್ ಮಿಚೆಲ್. ಸೊ ನಿಮಗೆ ಯಾರು ಅನಿಸುತ್ತೆ ಗೇಮ್ ಚೇಂಜರ್ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಿಷ್ಟಾಗಿತ್ತು ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ್ ಪ್ರೀ ಮ್ಯಾಚ್ ಅನಾಲಿಸಿಸ್ಸು. ಸೊ ನಿಮಗೇನು ಅನಿಸುತ್ತೆ, ಯಾರು ಗೆಲ್ಲಬೇಕು, ಯಾರು ವಿನ್ ಆಗಬೇಕು ಅಂತೆಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು.